ಒಂದು ಲೇಡಿ ಮಹಿಳೆ ಏನೇ ಆದ್ರೂ ಕೂಡ ಸಿಂಗಮ್ ಅದ ತರನೇ ಚಾಲೆಂಜ್ ತಗೊಂಡು ಅವರ ಸಹ ಶಿಕ್ಷಕರು ಮತ್ತೆ ಲೋಕಲ್ ಮತ್ತೆ ಸಹ ಸಂಸ್ಥೆಗಳು ಒಂದು ಏನೋ ಕಲಿಕೆ ಮತ್ತು ಇಲಾಖೆ ಸಪೋರ್ಟ್ಸ್ ಬಗ್ಗೆ ಅಂತ ಇದೆ, ಅದೊಂದು ಇಲಾಖೆ ಮತ್ತೆ SUIM ಸಪೋರ್ಟ್ ಇದೆ, ಮತ್ತೆ ಫಾರೆಸ್ಟ್ ಡಿಪಾರ್ಟ್ಮೆಂಟು ಮತ್ತೆ ಲರ್ನಿಂಗ್ ಅಂತ ಕಮ್ಯುನಿಟಿ ಇದೆ. ಇದು ಮೂರು ಸಂಸ್ಥೆಗಳು ಏನು ಮಾಡಿದ್ದಾರೆ ಅವರು ಅಂದರೆ, ನಾನು ಇದ್ದಾಗಲೇ ನಮ್ಮ ಹತ್ರ ಅವ್ರು ಭೇಟಿ ಆಗಿದ್ದೀನಿ. ಅವ್ರು ಬರ್ತಾರೆ, ಸರ್ ಏನು ಬೇಕು ನಿಮಗೆ, ಬ್ರೀಡಿಂಗ್ ಬೇಕಾ, ಇದು ಬೇಕಾ, ಈ ಮಕ್ಕಳಿಗೆ ಮೂಲ ಸೌಕರ್ಯ ಇದೆ ಅಂತ ಸಪೋರ್ಟ್ ಬೆನ್ನೆಲುಬಾಗಿ ಮಾಡಿ ಇದನ್ನು ಈ ಮಟ್ಟಕ್ಕೆ ತಂದಿದ್ದಾರೆ. ಈಗ ನೀವೆಲ್ಲ ಕೂತು ನಾವು ಮಾತಾಡಿ ಸೌಭಾಗ್ಯ ಸಿಕ್ಕಲಿಕ್ಕೆ ಈ ಟೀಚರ್ಸ್ ಮತ್ತು ಇವರೇ ಕಾರಣ. ಸೊ ಒನ್ಸ್ ಅಗೇನ್ ನನ್ನ ಅರಣ್ಯ ಇಲಾಖೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಾನೊಬ್ಬ ಸರ್ಕಾರ ಪ್ರತಿನಿಧಿಯಾಗಿ ಸರ್ಕಾರ ಶಾಲೆಗಳನ್ನ ಉತ್ತೇಜನ ಪಡ್ತೀವಿ. ಯಾಕೆಂದರೆ ಪ್ರೈವೇಟ್ ಶಾಲೆಗಳು ಗೌರ್ಮೆಂಟ್ ಶಾಲೆ ಮುಚ್ಚಿಬಿಟ್ಟು ಪ್ರೈವೇಟ್ ಹೋಗೋ ಕಾಲದಲ್ಲಿ ಆಯ್ತಾ, ಗೌರ್ಮೆಂಟ್ ಶಾಲೆ ಉಳಿಸ್ಬೇಕು. ಯಾಕೆ ಅಂದರೆ ಇಂಥ ಒಂದು ನಮ್ಮ ಮಿಡ್ಲ್ ಕ್ಲಾಸು ಹಿಂದುಳಿದವರೆಲ್ಲ ಮುಂದೆ ಬರಬೇಕು ಅಂದರೆ ಸರ್ಕಾರಿ ಶಾಲೆ ಬೇಕೇ ಬೇಕು. ಅದಕ್ಕೆ ನಮ್ಮ ಮೊದಲನೇ ಒಂದು ಅಂಗ ಅಂತ ನಾವು ಮಾಡ್ಕೋಬೇಕು. ನಾವು ಬಂದು ಮಾತಾಡಿ ಹೋದ ತಕ್ಷಣ ನಮ್ಮ ಜೀವನದಲ್ಲಿ ಸಾರ್ಥಕತೆ ಆಗೋದಿಲ್ಲ. ನಿಮ್ಮ ಊರುಗಳು ಹೋಗಿ ನಿಮ್ಮ ಯಾವ ರೀತಿ ಎನ್ಕರೇಜ್ ಮಾಡಿದ್ರೋ, ಸೊ ಎಲ್ಲ ಊರು ಮೂಲೆ ಮೂಲೆ ಗ್ರಾಮ ರಾಜ್ಯಗಳಲ್ಲಿ ನೀವೇ ಒಬ್ಬೊಬ್ಬರು ನೀವೇ ಒಂದು ಆಡಳಿತಾತ್ಮಕ ಅಧಿಕಾರಿಯಾಗಿ ಅಲ್ಲಿ ಹೇಗಿರ್ತದೆ ಏನೋ ಅದು ಸೆಕೆಂಡ್ರಿ. ನಿಮ್ಮ ಕೈಲಾದಷ್ಟು ಒಂದು ಏನು ಮಾಡ್ತಾರೆ ಫೋರ್ಸೇಬಲ್ ಕೊಟ್ಟು ಅದನ್ನ ಒಂದು ಚಾರಿತ್ರ್ಯದಿಂದ ಮುಂದೆ ಬಂದು ಮಾಡಿ ಒಂದು ಇದು ಮಾಡ್ತೀವಿ. ಇದರಲ್ಲಿ ಒಂದು ಸಣ್ಣದೊಂದು ಇದು ಮಾಡಕ್ಕೆ ತೋರಿಸ್ತೀನಿ. ಒಬ್ಬರು ಬಂದಿದ್ರು, ಅವ್ರು ಯಾರು ಒಬ್ಬರು ಲೇಡಿ ಬಂದಿಲ್ಲ, ಒಬ್ರು ಅವ್ರು ನಾನು ತೋರ್ತೀನಿ ಅಷ್ಟೇ. ಸೊ ಈ ರೀತಿ ಇದೆ. ಅದರಿಂದ ನಮ್ಮ ಕರ್ನಾಟಕದಲ್ಲಿ ಈ ರೀತಿ ಒಂದು ಶಾಲೆ ಸಖತ್ ಇಂಪ್ರೂವ್ಮೆಂಟ್ ಆಗಿದೆ. ಬಟ್ ಇನ್ನೂ ಆಗಲಿ ಅಂತ ನಾನು ಆಸ್ವಾದಿಸ್ತೀನಿ. ಅದೊಂದು ಹೇಳ್ಬೋದು. सर ने अभी तक क्या बताया है कि यहाँ पर जो व्यवस्था ही नहीं थी स्कूल की, ये सब टूटा हुआ था, लेकिन यहाँ के जो टीचर है उन्होंने एक स्टेप लिया और सर यहाँ पे कुमार सर है और हमारा SUIM है, इन सब से जुड़कर और कम्युनिटी सपोर्ट से जुड़कर यहाँ पे फॉरेस्ट रेंज ऑफिसर के साथ जुड़कर इसको स्कूल बनाया, यहाँ के बच्चों को एजुकेशन के लिए ये किया। तो ये सर बोलते हैं कि जिस तरह से आप लोग यहाँ पे आए हैं, हमारे लोग भी वहाँ पे जाए और अध्ययन करें उड़ीसा में और सीखें। और आप लोग कर तो रहे हैं बहुत सारा काम, लेकिन सर चाहते हैं कि ये और ज़्यादा बढ़े और आप लोगों में से ही निकलकर हमारे आने वाले नेता बने, जो कि भारत राष्ट्र को बेहतर बना सके। ಸೊ ಇದನ್ನು ಲಾಸ್ಟ್ ಕೊನೆಯದಾಗಿ ಮುಗಿಸ್ತೀನಿ. ಸಮಯಾಭ್ಯಾಸ ಪಾಸ್ ಬರ್ತಾ ಇಲ್ಲ, ಯಾಕೆ ನಾವು ಮಾತಾಡೋಕ್ಕೆ ಇಷ್ಟದವ್ರು ನಿಮ್ಗೆ ಬೇಜಾರಾಗ್ಬೋದು. ಸೊ ಕೊನೆಯದಾಗಿ ನನ್ನ ನೆಚ್ಚಿನ ಒಬ್ಬ ಮುಖ್ಯ ಶಿಕ್ಷಕರಾದ ಪ್ರತಿಭಾ ಮೇಡಮ್ ಅವರೇ ಹಾಗೂ ಇವರು ಕುಮಾರ್ ಮಾಸ್ಟ್ರು ಹಾಗೂ ಸಂಘ ಸಂಸ್ಥೆಗಳಾದ ವಿವೇಕಾನಂದ ಇದು ಮತ್ತು ಗ್ರಾಮ ಉತ್ಪನ್ನ ಸಂಸ್ಥೆಗೆ ನನ್ನ ಒಂದು ಧನ್ಯವಾದಗಳು. ನನ್ನ ಕೈಲಾದಷ್ಟು ಪ್ರಯತ್ನ ಪಡ್ತೀನಿ. ನಾನು ಸರ್ಕಾರ ಪ್ರತಿನಿಧಿ ನಿಂಗೆ ಆಲ್ಸೋ ಸಪೋರ್ಟ್ ಮಾಡಿದ್ರು. ಓಕೆ, ಕಂಗ್ರ್ಯಾಚುಲೇಷನ್, ಚೆನ್ನಾಗಾಗಲಿ ಅಂತ ಹೇಳ್ತೀನಿ. ನಾವು ಇಷ್ಟೆಲ್ಲ ಮಾತಾಡೋ ಅವಕಾಶ ನಿಮಗೆಲ್ಲ ಒಂದು ಸ್ಥಳ ಮುಗಿಸ್ತೀನಿ. सर सबका थैंक्स बोल रहे हैं, या प्रतिभा मैम करके हैं उनको सबको और SUIM को, और आप लोग जो आए हैं आपके लिए पूरा सपोर्ट है कि आप हर चीज़ जानकर इन्फॉर्मेशन लेकर जाए। ಓಕೆ, ವೆಯ್ಟ್ ಸ್ಮಾಲ್ ಮಿಸ್ಟೇಕ್ಸ್ ಅಂತ ತಮ್ಮ ಹೆಸರು ಇದೆ. ಇದಕ್ಕೆಲ್ಲ ಮುಖ್ಯ ಕಾರ್ಯಕ್ರಮ ನಮ್ಮ ಮಾತಾಡೋದು ಇಷ್ಟೆಲ್ಲ ಸಪೋರ್ಟ್ ಮಾಡ್ತಾರೆ. ಪಾಪ ನೆನ್ನೆಯಿಂದ ಇವರು ಮೇಡಮ್ ಹತ್ರ ರಿಕ್ವೆಸ್ಟ್ ಮಾಡಿ ಬನ್ನಿಯಲ್ಲಿ ಇವರು ಈ ಶಾಲೆಗೆ ಒಂದು ಯಾವ ರೀತಿ ಒಂದು ಪ್ರಮುಖ ಆಗ್ತಾರೆ ಕಾರಣ ನೋಡಿ. ನಾವು ಮೇಡಮ್ ಇಲ್ಲ ಅನುಪಸ್ಥಿತಿಯಲ್ಲಿ ಅವ್ರು ತಗೊಂಡಿದ್ದಾರೆ. ಇವರು ಗುಡ್ ಟೀಚರ್ ನಮ್ಮ ಮೇಡಮ್ ತಮ್ಮ ಪ್ರತಿಭಾ ಮೇಡಮ್ ಸೇಮ್. ಅದರಿಂದ ಅವ್ರು ಒಬ್ಬರಿಗೆ ಹೇಳಿದ ಇವ್ರಿಗೂ ಅನ್ವಯಿಸ್ತದೆ. ಸೊ ನೀವು ಟ್ಯಾಂಕ್ಸ್ ಹೇಳ್ಬೇಕು. ಯಾಕೆಂದ್ರೆ ನಾವೆಲ್ಲ ಈ ಒಂದು ಬಿಸಿಲು ಕೂಡ ನಾವು ಶೆಡ್ಯೂಲ್ ಮುಗಿಸ್ಕೊಂಡು ನಾವು ಬಂದು ನಿಮ್ಗೆಲ್ಲ ಇಷ್ಟು ಮಾಹಿತಿ ಕೊಟ್ಟು ಈ ಉನ್ನತವಾದ ಅಮೂಲ್ಯವಾದ ಒಂದು ನಿಮ್ಮ ಸಮಸ್ಯೆಗಳ ನಿಮ್ಮ ಪ್ರತಿಭೆಗಳು ಹಂಚಿಕೊಂಡು ನಾವು ನಿಮ್ಮ ಜೊತೆ ಬೆರೆಯಕ್ಕೆ ಮೈನ್ ಕಾರಣ ದೇವೇಂದ್ರ ಸರ್. ಥ್ಯಾಂಕ್ ಯು ಸೋ ಮಚ್. ಬಂದಿದ್ದಾರೆ, ಇವ್ರಿಗೂ ಒಂದು ಸೆಕೆಂಡ್ ಥ್ಯಾಂಕ್ಸ್ ಹೇಳಿ. ಯಾಕೆಂದ್ರೆ ಇಂಥವ್ರು ಇರೋದ್ರಿಂದ ಮಾತ್ರ ನಮ್ಮಗಳ ಮಾಹಿತಿ. सर ये मेन कारण है कि ये मीटिंग अरेंज हुई और सर हमको बात किया, इतना सब कुछ बोल के दिया, तो देवेंद्र सर को थैंक्स बोल रहे हैं। ಹಾಗೆ ನಿಮಗೆ ನನ್ನೆಲ್ಲ ಇದು ಮಾಡಿದ್ರೆ ಅವ್ರಿಗೂ ಕೂಡ ಹೇಳ್ಬಿಡಿ. ಯಾಕಂದ್ರೆ ನಾನು ಏನು ಮಾತಾಡೋದು ನಿಮಗೆ ಅರ್ಥ ಆಗಬೇಕಲ್ಲ. ಇಷ್ಟು ಅಂದ್ರೆ ಶಾಲೆ ಮತ್ತೆ ಸಮುದಾಯ ಮತ್ತೆ ಇಲಾಖೆ ಇವಾಗ ಕೆಲವು ಕಡೆ